ಅಂದರೆ ಏನು ಇಬ್ಬರು ಶಾಸಕರು ಸಸ್ಪೆಂಡ್ ಆದರು, ಉಚ್ಚಾಟನೆಗೊಂಡರು ಬಿಜೆಪಿಯಿಂದ. ಇದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಬಿಟ್ಟಿದ್ದಾರೆ. ಅವ್ರೇನ್ರಿ ವಿಧಾನಸೌಧದಲ್ಲಿ ರೇಪ್ ಮಾಡಿರಲಿಲ್ಲ ಅಲ್ವಾ? ಎಂಥ ಪ್ರಶ್ನೆ ಉಪಮುಖ್ಯಮಂತ್ರಿಗಳೇ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಲೇವಡಿ ಅವರೇನು ಯಾರಿಗೂ HIV ಇಂಜೆಕ್ಷನ್ ಚುಚ್ಚಿಸಿರ್ಲಿಲ್ಲ ಅಲ್ವಾ? ಮುತ್ತು ರತ್ನಗಳನ್ನ ಪಕ್ಷದಲ್ಲಿ ಇಟ್ಕೊಳ್ಳಲಿ ಎಂದ DK ಪರೋಕ್ಷವಾಗಿ ಮುನಿರತ್ನ ಯಾಕೆ ಉಚ್ಚಾಟನೆ ಆಗಿಲ್ಲ ಎಂದು DK ಶಿವಕುಮಾರ್ ಪ್ರಶ್ನೆ. ನಡೀತಾ ಇದೆ ಇಬ್ಬರ ಮಧ್ಯ. ಅವರೇನು ವಿಧಾನಸೌಧದಲ್ಲಿ ರೇಪ್ ಮಾಡಿರ್ಲಿಲ್ವಾ ಪ್ರಶ್ನೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಲೇವಡಿ ಮಾಡ್ತಿದ್ದಾರೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ DCM DK ಶಿವಕುಮಾರ್ ಅವರೇ ರಾಜಕೀಯವಾಗಿ ಪದಬಳಕೆಗಳಾದಲ್ಲಿ ವಿಧಾನಸೌಧದಂತಹ ಸ್ಥಾನ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಬರೆದಿರುವ ಜಾಗ ಅದು. ಅಂತಹ ಜಾಗದ ಬಗ್ಗೆ ನೀವು ಲೇವಡಿ ಮಾಡೋದಕ್ಕೆ ಪದಬಳಕೆ ಮಾಡಿದ್ದೀರಿ. ರೇಪ್ ಮಾಡಿದ್ರ ರೀ? ವಿಧಾನಸೌಧದಲ್ಲಿ ರೇಪ್ ಮಾಡಕ್ ಕುಡಿಸ್ತಾರ ಯಾರನ್ನಾದ್ರು? ಎಂತ ಪ್ರಶ್ನೆ ರೀ DK ಶಿವಕುಮಾರ್ ಅವರೇ. ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ದವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ. ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ST Somshekar and Hebbar has not raped anyone in the Vidhan Soudha when he was in office. There are so many affairs are there, so many investigation has been conducted, and there are some legislators who made a AIDS injection to the opposition leader and who tried to trap the Yediyurappa ji. They are not taking action on them. I am very happy they are keeping all those Navaratnas in their party. So ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ದವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ. ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ST Somshekar and Hebbar has not raped anyone in the Vidhan Soudha when he was in office. There are so many affairs are there, so many investigation has been conducted, and there are some legislators who made a AIDS injection to the opposition leader and who tried to trap the Yediyurappa ji. They are not taking action on them. I am very happy they are keeping all those Navaratnas in their party. So ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ದವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ. ಬೆಂಗಳೂರಿನಲ್ಲಿ DK ಶಿವಕುಮಾರ್ ಅವರು ಬಿಜೆಪಿಯ ಇಬ್ಬರು ಶಾಸಕರು ಉಚ್ಚಾಟನೆಗೊಂಡಿದ್ದಾರೆ. ST ಸೋಮಶೇಖರ್ ಯಶವಂತಪುರದಿಂದ, ಹಾಗೆ ಶಿವರಾಮ್ ಹೆಬ್ಬಾರ್ ಅವರು. ಇವರಿಬ್ಬರು ಕೂಡ ಉತ್ತರ ಕನ್ನಡ ಜಿಲ್ಲೆಯವರು. ಇವರಿಬ್ಬರು ಕೂಡ ಸಸ್ಪೆಂಡ್ ಆಗ್ತಾರೆ, ಉಚ್ಚಾಟನೆ ಆಗ್ತಾರೆ. ಇದಕ್ಕೆ ಪ್ರತಿಯಾಗಿ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. CT ರವಿ ಬೆಂಗಳೂರಿನಲ್ಲಿ ಹೇಳಿದರು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರು, ಪಕ್ಷದಲ್ಲಿ ಇರುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಯಲ್ ಇರಲಿಲ್ಲ ಪಕ್ಷಕ್ಕೆ ಅವರು ಅನ್ನೋ ಕಾರಣಕ್ಕೆ, ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಶಿಸ್ತು ಸಮಿತಿ ನಿರ್ಧಾರ ಕೈಗೊಂಡಿದೆ ಅನ್ನೋ ಹೇಳಿಕೆ. ಜೊತೆಗೆ DCM DK ಶಿವಕುಮಾರ್ ಅವರ ಹೇಳಿಕೆ. BJP ಅವರಿಗೆ ಪ್ರಶ್ನೆ ಮಾಡ್ತಾರೆ, ಇವರಿಬ್ಬರು ಉಚ್ಚಾಟನೆ ಆದರೆ. ಎಸ್, DK ಶಿವಕುಮಾರ್ ಅವ್ರನ್ನ ಹೇಳಿಕೆಯನ್ನ ನಾವು ನೋಡ್ತಾ ಇದ್ವಿ. ಇರಲಿ, ಒಂದ್ ಕಡೆ ನಾನು ಹೇಳೋದಾದ್ರೆ DK ಶಿವಕುಮಾರ್ ಅವರೇ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಮತ್ತೆ ST ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ BJPನಲ್ಲಿ ಮಾಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷವಾಗಿ ತಮ್ಮ ಹೇಳಿಕೆ ಕೊಡಬೇಕಿತ್ತೋ ಕೊಡಬಾರ್ದಿತ್ತೋ ಅದು ನಿಮಗೆ ಸಂಬಂಧಪಟ್ಟಿದ್ದ ವಿಚಾರ. ನಮಗೆ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಆದರೆ ನೀವು ಆರೋಪ ಮಾಡಿದ ಹಾಗೆ HIV ಇಂಜೆಕ್ಷನ್ ಕೊಡ್ತಾ ಇದ್ರು, ಮತ್ತೊಂದಿತ್ತು, ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನುವಂಥ ಹೇಳಿಕೆಗಳು ಸರಿ ಇದೆ. ವಿಧಾನಸೌಧದಲ್ಲಿ ರೇಪ್ ಮಾಡಿರಲಿಲ್ವಾ ಅನ್ನುವಂಥದ್ದು ಎಂಥ ಮಾತು ಉಪಮುಖ್ಯಮಂತ್ರಿಗಳೇ? ಜನ ಆಯ್ಕೆ ಮಾಡಿ ನಿಮ್ಮನ್ನ ವಿಧಾನಸೌಧದಲ್ಲಿ ಕೂಡಿಸ್ತಾ ಇರೋದು ಸೇವೆ ಮಾಡಲಿ ಅಂತ, ರೇಪ್ ಮಾಡಲಿ ಅಂತಲ್ಲ. ಸೊ ನೀವು ಹೇಳಿದ ಹಾಗೆ ಆ ಥರದ್ದೇನಾದರೂ ನಡೆದಿದ್ರೆ ನಿಜವಾಗ್ಲೂ ತನಿಖೆ ಆಗಬೇಕು ಅಂತ ರಾಜ್ ನ್ಯೂಸ್ ಕೂಡ ಆಗ್ರಹವನ್ನ ಮಾಡ್ತೀವಿ. ಯಾಕೆ ಅಂದರೆ ನಿಮ್ಮ ಹೇಳಿಕೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ DK ಶಿವಕುಮಾರ್ ಅವರೇ. ತಾವು ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದೀರಿ. ತಮ್ಮ ಹೇಳಿಕೆಯಲ್ಲಿ ಹೇಳುವಂತಹ ಮಾತು ವಿಧಾನಸೌಧದಲ್ಲಿ ರೇಪ್ ಮಾಡಿದ್ರಾ ಅನ್ನೋಂಥ ಪ್ರಶ್ನೆ ಮಾಡ್ತೀರಾ. ಯಾವ ಪ್ರಶ್ನೆ? ಇದಕ್ಕೆ ಉತ್ತರ ಯಾರು ಹೇಳಬೇಕಾಗಾದ್ರೆ? ಸರ್ಕಾರ ತಾವೇ ನಡೆಸ್ತಾ ಇದ್ದೀರಿ. ಇರಲಿ, ರಾಜಕೀಯೇತರ ವಿರೋಧವಾದ ಹೇಳಿಕೆಗಳು ಪರ ವಿರೋಧವಾಗಿ ಬರ್ತವೆ, ಬರಲಿ, ತೊಂದರೆ ಇಲ್ಲ. ಆದರೆ ಈ ಥರದ ಮಾತುಗಳನ್ನು ಆಡಬೇಕಾದ್ರೆ ತಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿಗಳಿದ್ದೀರಿ.
ನಿಮ್ಮಿಂದ ಜನ ನಿರೀಕ್ಷೆ ಮಾಡ್ತಿದ್ದಾರೆ, ಜನ ಆಯ್ಕೆ ಮಾಡಿ ನಿಮ್ಮನ್ನ ಕೂಡಿಸಿದ್ದಾರೆ, ಮೆಜಾರಿಟಿ ಕೊಟ್ಟಿದ್ದಾರೆ, ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ತಮ್ಮದು ಕೂಡ ಬಹಳ ದೊಡ್ಡ ಹುದ್ದೆ, ಉಪಮುಖ್ಯಮಂತ್ರಿಗಳು ತಾವು. ವಿಧಾನಸೌಧದ ಮುಂದೆ ಹಿಂದೆ ಶಬ್ದಗಳನ್ನು ಜೋಡಿಸುವಾಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅದಕ್ಕೆ ತಕ್ಕದಾಗಿ ಹೇಳಿಕೆಗಳನ್ನ ಕೊಡುವಂತ ಕೆಲಸ ಆಗ್ಲಿ. ಇದು ರಾಜ್ ನ್ಯೂಸ್ ನ ಕಳಕಳಿ. ಡಿ ಕೆ ಶಿವಕುಮಾರ್ ಅವರೇ, ಒಂದ್ಸರಿ ಆಡಿಯೋ ಬಿಡಿ. ಅದು ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ ಅವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ, ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ST Somshekhar and Hebbar has not raped anyone in the Vidhan Soudha when he was in office. There are so many affairs are there, so many investigation has been conducted. ನಾವು ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ST ಸೋಮಶೇಖರ್ ಹೆಬ್ಬಾರ್ ಅವರು ವಿಧಾನಸೌಧದ ಕಚೇರಿಯಲ್ಲಿ ರೇಪ್ ಮಾಡಿಲ್ಲ. ಯಾರಾದ್ರೂ ರೇಪ್ ಮಾಡಿದ್ರ ಹಾಗಾದ್ರೆ ಹೇಳಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಲ್ಲಿ ಇದ್ರೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ವಿಧಾನಸೌಧಕ್ಕೆ ಅದರದೇ ಆದ ಕಳೆ ಇದೆ ಸ್ವಾಮಿ. ಜನಗಳ ಆಯ್ಕೆ ಮಾಡಿ ಕೂಡಿಸ್ತಾರೆ ದೇವ್ರ ಕೆಲಸ ಮಾಡಲಿ ಅಂತ. ಸರ್ಕಾರದ ಕೆಲಸ, ಜನರ ಕೆಲಸ, ದೇವ್ರ ಕೆಲಸ ಅಂತೆಲ್ಲ ಮಾತಾಡ್ತಾರೆ. ಬಟ್ ನಿಮ್ಮ ರಾಜಕಾರಣನ ಹೊರತಾಗಿಡಿ, ಅದರಿಂದ ಹೊರಗೆ ತನ್ನಿ. ರಾಜಕಾರಣ ಹೇಳಿಕೆಗಳು ಪರವಾಗಿರ್ಬೋದು, ವಿರುದ್ಧವಾಗಿರ್ಬೋದು, ನಿಮ್ಮ ಪಕ್ಷನ ನೀವು ಡಿಫೆಂಡ್ ಮಾಡಿ ಇನ್ನೊಬ್ಬರನ್ನ ತೆಗಳಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಇರೋದನ್ನ ನಾವು ಇದ್ದಂಗೆ ಹೇಳ್ತೀವಿ. ಆದರೆ ವಿಧಾನಸೌಧದಂತಹ ಜಾಗದಲ್ಲಿ ಇವರೇನು ರೇಪ್ ಮಾಡಿದ್ರಾ? ಮಾಡೋಕ್ಕಾಗತ್ತೇನ್ರಿ? ಏನ್ರಿ ಮಾತಾಡ್ತೀರಾ? ಎಂಥ ಜಾಗ ರೀ ಅದು? ಕೈ ಮುಗಿತೀವ್ರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇರುವಂಥ ಪ್ರತಿಯೊಬ್ಬ ಪ್ರಜೆ, ಇನ್ಕ್ಲೂಡಿಂಗ್ ಮೀ, ನನ್ನ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರೇ, ವಿಧಾನಸೌಧಕ್ಕೆ ನಾವು ಕೈ ಮುಗಿತೀವಿ. ಯಾಕೆ ಅಂದ್ರೆ ಆ ಸ್ಥಳದಲ್ಲಿ ಇದ್ದುಕೊಂಡು ಸರ್ಕಾರದಿಂದ ಮಹೋನ್ನತ ಕೆಲಸಗಳಾಗ್ತದೆ, ಜನರಿಗೆ ಒಳ್ಳೆ ಕೆಲಸಗಳಾಗ್ತವೆ, ರೈತರ ಬದುಕು ಹಸನಾಗುತ್ತೆ, ಎಂಟೈರ್ ಸಿಸ್ಟಮ್ ಅಲ್ಲಿಂದ ರನ್ ಆಗ್ತಾ ಇದೆ. ವಿಧಾನಸೌಧ ಅನ್ನುವಂಥದ್ದು ದೇವಸ್ಥಾನ. ಸೊ ರಾಜಕಾರಣಿಗಳೇ, ನಿಮ್ಮ ರಾಜಕೀಯದ ಮಾತುಗಳನ್ನು ಒಂದು ಹಂತಕ್ಕೆ ಸೀಮಿತಗೊಳಿಸಿ ಮಾತನಾಡ್ರಿ. ಯಾಕೆ ಅಂದರೆ ವಿಧಾನಸೌಧದ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ಜನರಿಗೂ ಕೂಡ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ರೀ. ಕೆಂಗಲ್ ಹನುಮಂತರಾಯರು ಕಟ್ಟಿರುವಂತಹ ವಿಧಾನಸೌಧ ಏನಿದೆ ಅದರ ಬಗ್ಗೆ ಒಂದು ಗೌರವ ಇದೆ ಅಷ್ಟೇ.